ನಮಸ್ಕಾರ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಚುನಾವಣಾ ಸುಧಾರಣೆಗಳ ಬಗ್ಗೆ ನೋಡ್ತಾ ಇದ್ವಿ. ಇಂದಿನ ಅವಧಿಯಲ್ಲಿ ಮತ್ತೊಂದು ಪ್ರಮುಖವಾದ ಚುನಾವಣಾ ಸುಧಾರಣೆಯ ಬಗ್ಗೆ ನಾವು ಅಭ್ಯಾಸ ಮಾಡೋಣ್ರಿ. ಅದು ಯಾವುದು ಅಂತಂದ್ರೆ, ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಸುಧಾರಣೆಗಳನ್ನು ಮಾಡಿದ್ರು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಮುಖ್ಯವಾಗಿ ರಾಜ್ಯವೇ ಅಂದರೆ ಸರ್ಕಾರವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ವಾಂಚೋ ಮತ್ತು ತಾರ್ಕುಂಡೆ ಸಮಿತಿಗಳು ಸರ್ಕಾರಕ್ಕೆ ಶಿಫಾರಸು ಮಾಡಿದರು. ಯಾಕೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅನ್ನೋದನ್ನು ನಾವು ಅವಲೋಕನ ಮಾಡೋದಾದರೆ, ಸಾಮಾನ್ಯವಾಗಿ ಚುನಾವಣೆಗಳಲ್ಲಿ ಹಣದ ಪ್ರಭಾವ ಇರುವಂತಹ ಯಾವುದೇ ವ್ಯಕ್ತಿಯಾದರೂ ಕೂಡ ಸಲೀಸಾಗಿ ಚುನಾವಣೆಯಲ್ಲಿ ಗೆದ್ದು ಬರುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಂದರೆ ಜನರಿಗೆ ಹಣದ ಆಮಿಷವನ್ನು ಒಡ್ಡಿ ಹಣದ ಮುಖಾಂತರವಾಗಿ ಉಡುಗೊರೆಗಳನ್ನು ಮತದಾರರಿಗೆ ನೀಡಿ ಅವರನ್ನು ತಪ್ಪು ಮಾರ್ಗಕ್ಕೆ ತೆಗೆದುಕೊಂಡು ಬಂದು ಮತವನ್ನು ಕೊಂಡುಕೊಳ್ಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಹೀಗಾಗಬಾರ್ದು. ಸಮರ್ಥ ಮತ್ತು ಯೋಗ್ಯ ಅಭ್ಯರ್ಥಿಗಳು ಕಡಿಮೆ ಖರ್ಚಿನಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿ ಸಹಜವಾಗಿ ಚುನಾವಣೆಯಲ್ಲಿ ಗೆದ್ದು ಬಂದು ಜನಪರವಾದಂಥ ಆಡಳಿತವನ್ನು ಮಾಡಬೇಕು ಅಂತಂದ್ರೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅನ್ನುವಂತಹ ಸುಧಾರಣೆ ತರಬೇಕು ಅಂತೇಳಿ ವಾಂಚೋ ಮತ್ತು ತಾರ್ಕುಂಡೆ ಸಮಿತಿಗಳು ಶಿಫಾರಸುಗಳನ್ನು ಮಾಡಿವೆ. ಹೀಗಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನಾವು ಗೆದ್ದು ಬರಬೇಕು, ಗೆದ್ದು ಬಂದು ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥ ಮುಖ್ಯ ಉದ್ದೇಶದಿಂದ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಚುನಾವಣೆಗೆ ದುಡ್ಡು ಬೇಕಲ್ಲ. ಈ ಚುನಾವಣೆಗೆ ಅವಶ್ಯಕವಾಗಿರುವಂತಹ ದುಡ್ಡನ್ನು ಸಂಗ್ರಹ ಮಾಡಲು ರಾಜಕೀಯ ಪಕ್ಷಗಳು ಖಾಸಗಿ ಕಂಪನಿಗಳ ಮೊರೆ ಹೋಗ್ತಾ ಇರುವ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಆ ಖಾಸಗಿ ಕಂಪನಿಗಳು ರಾಜಕೀಯ ಪಕ್ಷಗಳು ಕೇಳಿದಷ್ಟು ಹಣವನ್ನು ಕೊಡ್ತಾವೆ. ಆದರೆ ಚುನಾವಣೆಯಲ್ಲಿ ಗೆದ್ದು ಬಂದ ನಂತರ ನಮ್ಮ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡಬೇಕು ಅಂತೇಳಿ ಒಂದು ರೀತಿ ಅಗ್ರಿಮೆಂಟ್ ಮುಖಾಂತರವಾಗಿ ಹಣವನ್ನು ಕೊಡುವ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಅನಿವಾರ್ಯವಾಗಿ ಚುನಾವಣೆಯಲ್ಲಿ ಖಾಸಗಿ ಕಂಪನಿಗಳಿಂದ ಪಡೆದಂತಹ ದುಡ್ಡನ್ನು ಚುನಾವಣೆಯಲ್ಲಿ ನೀರು ಖರ್ಚು ಮಾಡಿದ ಹಾಗೆ ಖರ್ಚು ಮಾಡಿ ನಂತರ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಸಂದರ್ಭದಲ್ಲಿ ಅದು ಸರಿ ಇರಲಿ ಅಥವಾ ತಪ್ಪಿರಲಿ ಖಾಸಗಿ ಕಂಪನಿಗಳ ಪರವಾಗಿ ಅಥವಾ ದುಡ್ಡು ಕೊಟ್ಟಿರ್ತದಲ್ಲ ಆ ಕಂಪನಿಯ ಪರವಾಗಿ ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಆದರೆ ಹೀಗಾಗಬಾರ್ದು. ಯಾಕಂದರೆ ವಾಮ ಮಾರ್ಗದ ಮುಖಾಂತರವಾಗಿ ಜನರಿಗೆ ಆಸ್ತಿ ಆಮಿಷಗಳನ್ನು ಒಡ್ಡಿ ಅವರ ಹಾದಿ ತಪ್ಪಿಸಿ ಓಟ್ ಹಾಕಿಸ್ಕೊಂಡು ಅಸಮರ್ಥರು ಕೂಡ ಗೆದ್ದು ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದರು ಅಂತಂದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಆರೋಗ್ಯಕರವಾದಂಥ ವಾತಾವರಣ ಅಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದುಡ್ಡಿಲ್ಲದಂತಹ ಒಬ್ಬ ವ್ಯಕ್ತಿ ಅಂದರೆ ಹಣಬಲ ಇಲ್ಲದಂಥ ಒಬ್ಬ ವ್ಯಕ್ತಿ ಎಷ್ಟೇ ಸಮರ್ಥನಾಗಿದ್ದರೂ ಕೂಡ, ಎಷ್ಟೇ ರಾಜಕೀಯದಲ್ಲಿ ಅನುಭವ ಹೊಂದಿದ್ರೂ ಕೂಡ, ಜನಸೇವೆಯನ್ನು ಮಾಡುತ್ತೇನೆ ಅನ್ನುವಂಥ ಇಚ್ಛಾಶಕ್ತಿ ಹೊಂದಿದ್ರೂ ಕೂಡ ದುಡ್ಡಿರಲಿಲ್ಲ ಅಂತಂದರೆ ಚುನಾವಣೆಯಲ್ಲಿ ಗೆದ್ದು ಬರೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹಣ ಚುನಾವಣಾ ವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ಪ್ರಭಾವವನ್ನು ಬೀರ್ತಾರೆ. ಹೀಗಾಗಬಾರದು ಅಂತಂದರೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದರ ಮುಖಾಂತರವಾಗಿ ಸಮರ್ಥ ಮತ್ತು ಯೋಗ್ಯ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಹಜವಾಗಿ ಚುನಾವಣೆಯಲ್ಲಿ ಗೆದ್ದು ಬಂದು ಸರ್ಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನುವಂಥ ಮುಖ್ಯ ಉದ್ದೇಶದಿಂದ ವಾಂಚೋ ಮತ್ತು ತಾರ್ಕುಂಡೆ ಸಮಿತಿಗಳು ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅನ್ನುವಂಥ ಸುಧಾರಣೆಯನ್ನು ಶಿಫಾರಸು ಮಾಡಿತು ಸರ್ಕಾರಕ್ಕೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹಣದ ಪ್ರಭಾವ ಇಲ್ಲದೆ ಚುನಾವಣೆಯಲ್ಲಿ ಗೆದ್ದು ಬರಲು ಸಾಧ್ಯವೇ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ಟ. ಹೌದಾ? ಯಾಕಂದರೆ ಒಬ್ಬ ವ್ಯಕ್ತಿ ಎಷ್ಟೇ ರಾಜಕೀಯ ಜ್ಞಾನವನ್ನು ಹೊಂದಿದ್ರೂ ಕೂಡ, ಜಾಣ್ಮೆ ಇದ್ದರೂ ಕೂಡ, ಜನಸೇವೆಯನ್ನು ಮಾಡುತ್ತೇನೆ ಅನ್ನುವಂಥ ಅಚಲವಾದಂಥ ಇಚ್ಛಾಶಕ್ತಿ ಇದ್ದರೂ ಕೂಡ ದುಡ್ಡು ಇರಲಿಲ್ಲ ಅಂತಂದ್ರೆ ಚುನಾವಣೆಯಲ್ಲಿ ಗೆದ್ದು ಬರುವುದು ಬಹಳಷ್ಟು ಕಷ್ಟ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಮಾತು ಏನು ಅಂತಂದ್ರೆ, ಬೆಲ್ಲ ಇದ್ದ ಕಡೆ ನೊಣ ಬರ್ತಾವಂತೆ.
ಹೀಗಾಗಿ ಯಾವ ವ್ಯಕ್ತಿ ಹೆಚ್ಚು ಖರ್ಚು ಮಾಡ್ತಾನೋ, ಯಾವ ವ್ಯಕ್ತಿ ದುಡ್ಡನ್ನು ಅಥವಾ ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾನೋ ಅವನ ಹಿಂದೆಯೇ ಬೆಂಬಲಿಗರು ಬೆನ್ನು ಹತ್ತುವಂಥ ಒಂದು ವ್ಯವಸ್ಥೆಯನ್ನು, ವಾತಾವರಣವನ್ನು ನಾವು ಕಾಣ್ತಾ ಇದ್ದೀವಿ. ಈಗಂತೂ ನಿಮಗೆ ಗೊತ್ತಿದೆ, ಗ್ರಾಮ ಪಂಚಾಯತ್ ಇಲೆಕ್ಷನ್ ಆಲ್ರೆಡಿ ಡಿಕ್ಲೇರ್ ಆಗಿದೆ, ಇನ್ನೇನು ಚುನಾವಣೆಗಳು ನಡೀತಾ ಇವೆ. ಅಂಥ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗೆ ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಇಲೆಕ್ಷನನ್ನು ಫೇಸ್ ಮಾಡಬೇಕು ಅಂತಂದ್ರೆ ತಮ್ಮ ಆಸ್ತಿ ಪಾಸ್ತಿಯನ್ನು ಮಾರಿ ಖರ್ಚು ಮಾಡಿ ಆದರೂ ಕೂಡ ನಾ ಗೆದ್ದು ಬರಬೇಕು ಅನ್ನುವಂಥ ಮನೋಭಾವನೆಯ ಹಿನ್ನೆಲೆಯಲ್ಲಿ ಆ ಚುನಾವಣೆಯಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಚುನಾವಣೆಗೆ ಎಂತಹ ವ್ಯಕ್ತಿಯೂ ಕೂಡ ಸ್ಪರ್ಧೆ ಮಾಡಬಹುದು, ಎಂಥ ವ್ಯಕ್ತಿಯೂ ಕೂಡ ಸಹಜವಾಗಿ ಚುನಾವಣೆಯಲ್ಲಿ ಗೆದ್ದು ಬಂದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅಂತಂದ್ರೆ ಚುನಾವಣಾ ಕಾರ್ಯಕ್ಕೆ ಅಥವಾ ಚುನಾವಣಾ ಪ್ರಚಾರಕ್ಕೆ ತಗೊಳ್ಳುವಂತಹ ಖರ್ಚು ವೆಚ್ಚದ ಕೆಲವು ಭಾಗವನ್ನು ರಾಜ್ಯವೇ ಭರಿಸಬೇಕು ಅಂತ, ಸುಧಾರಣೆಗಳಾಗಬೇಕು ಅಂದಾಗ ಮಾತ್ರ ಸಮರ್ಥ ವ್ಯಕ್ತಿಗಳು ಗೆದ್ದು ಬಂದು ಜನಪರವಾದಂಥ ಆಡಳಿತವನ್ನು ನೀಡಲು ಸಾಧ್ಯ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ಇಂತಹ ಎಲ್ಲ ಅಂಶಗಳನ್ನು ಗಮನಿಸಿದಾಗ, ಅಂದರೆ ಯಾವ ಅಂಶ ಅಂತಂದರೆ ಹಣವಂತರು ಚುನಾವಣೆಯಲ್ಲಿ ಗೆದ್ದು ಬರುವ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಬುದ್ಧಿವಂತರು, ಜ್ಞಾನವಂತರು, ರಾಜಕೀಯ ಅನುಭವವುಳ್ಳವರು, ಜೊತೆಗೆ ಆಡಳಿತದಲ್ಲಿ ಜನಪರವಾದಂಥ ಸೇವೆಯನ್ನು ಮಾಡುತ್ತೇನೆ ಅನ್ನುವಂಥ ಇಚ್ಛಾಗುಲ ಇದ್ದವರು ಗೆದ್ದು ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಸಮರ್ಥರು ಆಯ್ಕೆ ಆಗಬೇಕು ಅಂತಂದರೆ ಮುಖ್ಯವಾಗಿ ಚುನಾವಣೆಗೆ ತಗುಲುವಂಥ ಖರ್ಚು ವೆಚ್ಚವನ್ನು ರಾಜ್ಯವೇ ಭರಿಸಬೇಕು ಅಂತೇಳಿ ಮುಖ್ಯವಾಗಿ ವಾಂಚು ಮತ್ತು ತಾರ್ಕುಂಡೆ ಸಮಿತಿಗಳು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು. ಹೌದಾ? ನೋಡ್ರಿ, ಇದು ನಿಮಗೆ ಪ್ರಶ್ನೆ ಅದು, 2 ಮಾರ್ಕ್ಸ್ಗೆ ಪ್ರಶ್ನೆ ಅದು. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅಂತೇಳಿ ರೆಕಮೆಂಡ್ ಮಾಡಿದಂಥ, ಶಿಫಾರಸು ಮಾಡಿದಂಥ 2 ಕಮಿಟಿಗಳು ಯಾವುವು ಅಂತಂದ್ರೆ ಒಂದು ವಾಂಚೋ ಮತ್ತೊಂದು ಹೀಗೆ ತಾರ್ಕುಂಡೆ ಸಮಿತಿಗಳು ಸರ್ಕಾರಕ್ಕೆ ಶಿಫಾರಸು ಮಾಡಿರುವ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ವಾಂಚೋ ಕಮಿಟಿ, ತಾರ್ಕುಂಡೆ ಸಮಿತಿ ಕಮಿಟಿ ಮೇಡ್ ಎ ರೆಕಮೆಂಡೇಶನ್ ಆಫ್ ದ ಸ್ಟೇಟ್ ಫಂಡಿಂಗ್. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅಂತೇಳಿ ಸರ್ಕಾರಕ್ಕೆ ರೆಕಮೆಂಡೇಶನ್ ಮಾಡಿದಂಥ ಕಮಿಟೀಸ್ ಯಾವುವು ಅಂತಂದ್ರೆ ವಾಂಚೋ ಮತ್ತು ತಾರ್ಕುಂಡೆ ಸಮಿತಿಗಳು ಅನ್ನೋದನ್ನು ನಾವು ಕಾಣ್ತೇವೆ. ಜೊತೆಗೆ ರಾಜ್ಯವು ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅಂತಂದ್ರೆ ಮುಖ್ಯವಾಗಿ ಯಾವ ಯಾವ ಕಾರಣಗಳಿಗಾಗಿ, ಯಾವ ಯಾವ ಪ್ರಕ್ರಿಯೆಗಳಿಗಾಗಿ ಚುನಾವಣಾ ವೆಚ್ಚವನ್ನು ರಾಜ್ಯ ಭರಿಸಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಕಲೆ ಹಾಕಲು 1998ರ ಸಂದರ್ಭದಲ್ಲಿ ಇಂದ್ರಜಿತ್ ಗುಪ್ತಾ ಅನ್ನುವಂಥ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಈ ಇಂದ್ರಜಿತ್ ಗುಪ್ತಾ ಅನ್ನುವಂಥ ಸಮಿತಿಯಲ್ಲಿ ಮುಖ್ಯವಾಗಿ ಮನಮೋಹನ್ ಸಿಂಗ್, ದಿಗ್ವಿಜಯ್ ಸಿಂಗ್ ಮತ್ತು ಸೋಮನಾಥ್ ಚಟರ್ಜಿ ಎನ್ನುವಂಥ ಪ್ರಮುಖ ಸದಸ್ಯರು ಈ ಕಮಿಟಿಯಲ್ಲಿ ಇರ್ತಾರೆ. ಇವರ ಮುಖ್ಯ ಉದ್ದೇಶ ಅಥವಾ ಇಂದ್ರಜಿತ್ ಗುಪ್ತಾ ಅನ್ನುವಂಥ ಕಮಿಟಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಚುನಾವಣೆಗೆ ಸ್ಪರ್ಧಿಸಲು ಮಾನ್ಯತೆ ಪಡೆದಿರುವಂತಹ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಸಮಯದಲ್ಲಿ ವಾಹನಗಳಿಗೆ ಇಂಧನ ಆಗಿರ್ಬೋದು, ಮೈಕುಗಳಾಗಿರ್ಬೋದು, ಕರಪತ್ರಗಳಾಗಿರ್ಬೋದು, ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡುವುದಾಗಿರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರವಾಗಿ ಚುನಾವಣಾ ಪ್ರಚಾರ ಮಾಡುವುದಾಗಿರ್ಬೋದು, ಹೀಗೆ ಚುನಾವಣಾ ವೆಚ್ಚವನ್ನು ಅಥವಾ ಚುನಾವಣಾ ಪ್ರಕ್ರಿಯೆಗೆ ತಗುಲುವಂಥ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು ಅಂತೇಳಿ ಶಿಫಾರಸು ಮಾಡಲು 1998ರ ಸಂದರ್ಭದಲ್ಲಿ ಇಂದ್ರಜಿತ್ ಗುಪ್ತಾ ಕಮಿಟಿ ರಚನೆ ಆಯಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಈ ಇಂದ್ರಜಿತ್ ಗುಪ್ತಾ ಸಮಿತಿ ಸರ್ಕಾರಕ್ಕೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕಾದ್ರೆ ಯಾವ ನಿಯಮಗಳಿಗೆ ಅನುಗುಣವಾಗಿ ರಾಜ್ಯ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಕೆಲವು ಶಿಫಾರಸುಗಳನ್ನು ಸರ್ಕಾರಕ್ಕೆ ಮಾಡಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. The state, by providing material benefit like the supply of fuel for vehicles, papers for elections, literature and other purpose, check the candidates from becoming a corrupt. ಅಂದರೆ
ಭ್ರಷ್ಟ ವ್ಯಕ್ತಿಗಳು ಇರಬಾರದು, ಭ್ರಷ್ಟಾಚಾರ ಚುನಾವಣೆಯಲ್ಲಿ ಆಗಬಾರದು ಅಂತಂದ್ರೆ ಚುನಾವಣೆಗೆ ತಗುಲುವಂಥ ಖರ್ಚು ವೆಚ್ಚವನ್ನು ರಾಜ್ಯವೇ ಭರಿಸಬೇಕು ಅನ್ನುವಂತಹ ಶಿಫಾರಸುಗಳನ್ನು ಇಂದ್ರಜಿತ್ ಗುಪ್ತಾ ಸಮಿತಿ ಸರ್ಕಾರಕ್ಕೆ ಮಾಡಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. Indrajit Gupta committee was formed in 1998. The committee recommendation for the state funding of elections. ಇದು ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅಂತೇಳಿ ಕೆಲವು ಅಂಶಗಳನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿ. ಹಾಗಾದರೆ ಆ ಕೆಲವು ಅಂಶಗಳು ಯಾವುವು, ಯಾವ ಅಂಶಗಳನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು ರಾಜಕೀಯ ಪಕ್ಷಗಳಿಗೆ ಚುನಾವಣಾ ವೆಚ್ಚಕ್ಕಾಗಿ ಹಣವನ್ನು ಕೊಡಬೇಕು ಅನ್ನುವಂಥ ವಿಚಾರ ಹಿನ್ನೆಲೆಯಲ್ಲಿ ಇಂದ್ರಜಿತ್ ಗುಪ್ತಾ ಸಮಿತಿ ಕೆಲವು ಶಿಫಾರಸುಗಳನ್ನು ಮಾಡಿ. ಅವ ಶಿಫಾರಸುಗಳು ಯಾವುವು ಅಂತಂದರೆ ಮುಖ್ಯವಾಗಿ ರಾಜ್ಯವು ಚುನಾವಣಾ ವೆಚ್ಚದ ಕನಿಷ್ಠ 1% ಭರಿಸಬೇಕು. ಈ ಮೂಲಕ ರಾಜಕೀಯ ಪಕ್ಷಗಳು ಮಾಡುವಂಥ ಖರ್ಚು ಕಡಿಮೆ ಆಗುತ್ತದೆ ಅಂತೇಳಿ ಶಿಫಾರಸನ್ನು ಮಾಡ್ತಾರೆ. ಅಂದರೆ ಚುನಾವಣಾ ಪ್ರಚಾರಕ್ಕಾಗಿರಬಹುದು ತಗುಲುವಂತಹ ಖರ್ಚು ವೆಚ್ಚದಲ್ಲಿ 1% ಕೂಡ ಸರ್ಕಾರ ಭರಿಸಬೇಕು. ಇದರಿಂದಾಗಿ ರಾಜಕೀಯ ಪಕ್ಷಗಳು ಮಾಡುವಂಥ ಖರ್ಚು ಕಡಿಮೆಯಾಗುತ್ತದೆ ಎನ್ನುವಂತಹ ಶಿಫಾರಸನ್ನು ಸರ್ಕಾರಕ್ಕೆ ಈ ಇಂದ್ರಜಿತ್ ಗುಪ್ತಾ ಸಮಿತಿ ರೆಕಮೆಂಡೇಶನ್ ಮಾಡಿ. ಟು ಮಿನಿಮೈಸ್ ದ ಎಲೆಕ್ಷನ್ ಎಕ್ಸ್ಪೆನ್ಸಸ್ of political parties, a part of it to be borne by the state. ಅಂದರೆ ಚುನಾವಣಾ ಪ್ರಚಾರಕ್ಕೆ ತಗುಲುವಂತಹ ಒಟ್ಟು ಖರ್ಚಿನ 1% ರಾಜ್ಯವೇ ಭರಿಸಬೇಕು ಅಂದಾಗ ರಾಜಕೀಯ ಪಕ್ಷಗಳು ಮಾಡುವಂತಹ ಖರ್ಚು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತದೆ ಅಂತೇಳಿ ಸರ್ಕಾರಕ್ಕೆ ಇಂದ್ರಜಿತ್ ಗುಪ್ತಾ ಸಮಿತಿ ರೆಕಮೆಂಡೇಶನ್ ಮಾಡುವುದು, ಶಿಫಾರಸು ಮಾಡುವುದು ಅನ್ನುವಂಥ ಸಂಗತಿಯನ್ನು ನಾವು ಕಾಣುತ್ತೇವೆ. ಜೊತೆಗೆ ಎರಡನೆಯ ಪ್ರಮುಖವಾದಂಥ ಸುಧಾರಣೆ ಯಾವುದು ಅಂತಂದರೆ ಸರ್ಕಾರವು ರಾಜಕೀಯ ಪಕ್ಷಗಳಿಗೆ ಕೊಡುವಂತಹ ಸಹಾಯ ಅದು ಹಣದ ರೂಪದಲ್ಲಿ ಇರಬಾರದು, ಬದಲಾಗಿ ಅದು ವಸ್ತುಗಳ ರೂಪದಲ್ಲಿ ಇರಬೇಕು ಅಂತೇಳಿ ಶಿಫಾರಸನ್ನು ಮಾಡಿದ್ರು. ಅಂದರೆ ರಾಜಕೀಯ ಪಕ್ಷಗಳಿಗೆ ಡೈರೆಕ್ಟ್ ಆಗಿ ಚುನಾವಣಾ ವೆಚ್ಚಕ್ಕಾಗಿ ಇಂತಿಷ್ಟು ಹಣ ತಗೋರ್ಪ ಅಂತೇಳಿ ಕೊಡುವ ಹಾಗಿಲ್ಲ, ಬದಲಾಗಿ ಚುನಾವಣಾ ಪ್ರಚಾರಕ್ಕೆ ಅವಶ್ಯಕವಾಗಿರುವಂತಹ ಮಟೀರಿಯಲ್ಗಳನ್ನು, ವಸ್ತುಗಳನ್ನು ರಾಜ್ಯವೇ ಹಣದ ಬದಲಾಗಿ ವಸ್ತುಗಳ ರೂಪದಲ್ಲಿ ಪ್ರೊವೈಡ್ ಮಾಡಬೇಕು, ಕೊಡಬೇಕು ಅಂತೇಳಿ ಇಂದ್ರಜಿತ್ ಗುಪ್ತಾ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಸ್ಟೇಟ್ ಫಂಡಿಂಗ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಕೈಂಡ್, ನಾಟ್ ಇನ್ ಕ್ಯಾಶ್. ಅಂದರೆ ದುಡ್ಡಿನ ರೂಪದಲ್ಲಿ ಕೊಡಬಾರದು, ಅಂದರೆ ನಗದು ರೂಪದಲ್ಲಿ ಕೊಡದೆ ವಸ್ತುಗಳ ರೂಪದಲ್ಲಿ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಸಂದರ್ಭದಲ್ಲಿ ಸಹಾಯವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದರೆ ಡೈರೆಕ್ಟ್ ಆಗಿ ಪೊಲಿಟಿಕಲ್ ಪಾರ್ಟೀಸಿಗೆ ಅಮೌಂಟನ್ನು ಪ್ರೊವೈಡ್ ಮಾಡಿದ್ರು ಅಂತಂದ್ರೆ ಆ ಸಂದರ್ಭದಲ್ಲಿ ಆ ಅಮೌಂಟನ್ನು ಇಟ್ಕೊಂಡು ಪೊಲಿಟಿಕಲ್ ಪಾರ್ಟೀಸು ಬೇಕಾದ ರೀತಿಯಲ್ಲಿ ಅದನ್ನು ಬಳಕೆ ಮಾಡ್ಕೋಬೋದು. ಅಂದರೆ ದುಡ್ಡನ್ನೇ ಜನರಿಗೆ ನೇರವಾಗಿ ವಿತರಣೆ ಮಾಡಿ ಅವರಿಂದ ಓಟನ್ನು ಪಡಿಬಹುದು, ಅನ್ಯ ಮಾರ್ಗದ ಮುಖಾಂತರವಾಗಿ, ಅನ್ಯಾಯದ ಮುಖಾಂತರವಾಗಿ ಅಂತೇಳಿ ದುಡ್ಡಿನ ರೂಪದಲ್ಲಿ ಕೊಡದೆ ಹಣದ ರೂಪದಲ್ಲಿ ಸಹಾಯವನ್ನು ಮಾಡಬೇಕು ಅಂತೇಳಿ ಇಂದ್ರಜಿತ್ ಗುಪ್ತಾ ಸಮಿತಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿ. ನಂತರ ಚುನಾವಣಾ ವೆಚ್ಚವನ್ನು ಭರಿಸಬೇಕಾದ್ರೆ ಒಂದು ಚುನಾವಣಾ ನಿಧಿಯನ್ನು ಸ್ಥಾಪನೆ ಮಾಡಬೇಕು. ಆ ಚುನಾವಣಾ ನಿಧಿಯಲ್ಲಿ ಆ ಚುನಾವಣಾ ನಿಧಿಗೆ ಕೇಂದ್ರ ಸರ್ಕಾರ ವಾರ್ಷಿಕವಾಗಿ ಮುಖ್ಯವಾಗಿ 600 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ನೀಡಬೇಕು. ಇನ್ನು 600 ಕೋಟಿ ರೂಪಾಯಿಗಳನ್ನು ಭಾರತದ ಎಲ್ಲ ರಾಜ್ಯಗಳು ಸೇರಿ ಅದನ್ನು ಆ ಒಂದು ನಿಧಿಗೆ ಮೀಸಲಿಡಬೇಕು ಅಂತೇಳಿ ಸುಧಾರಣೆಯನ್ನು ಮಾಡಿ. ಇಂದ್ರಜಿತ್ ಗುಪ್ತಾ ಕಮಿಟಿ ವಾಸ್ ರೆಕಮೆಂಡೆಡ್ separate election fund to be created and the annual contribution for central government is Rs 600 crore and that of all the states should be Rs 600 crores. ಅಂದರೆ 6 ಕೋಟಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ
ಈ ಚುನಾವಣಾ ನಿಧಿಗೆ ಕಳಿಸಬೇಕು. ಜೊತೆಗೆ ಇನ್ನು 600 ಕೋಟಿ ರೂಪಾಯಿಗಳನ್ನು ಭಾರತ ದೇಶದ ಎಲ್ಲ ರಾಜ್ಯಗಳು ಸಂಗ್ರಹಿಸಿ ಚುನಾವಣಾ ನಿಧಿಗೆ ಮೀಸಲಿಡಬೇಕು. ಆ ಮೀಸಲಿಟ್ಟಂತಹ ಚುನಾವಣಾ ನಿಧಿಯಿಂದ ಚುನಾವಣಾ ವೆಚ್ಚಕ್ಕಾಗಿ ಸರ್ಕಾರ ರಾಜಕೀಯ ಪಕ್ಷಗಳಿಗೆ ಸಹಾಯವನ್ನು ಮಾಡಬೇಕು, ನಗದು ರೂಪದ ಬದಲಾಗಿ ವಸ್ತುಗಳ ರೂಪದಲ್ಲಿ ಸಪ್ಲೈ ಮಾಡಬೇಕು ಅಂತೇಳಿ ಶಿಫಾರಸನ್ನು ಮಾಡ್ತಾರೆ. ನಂತರ ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದಿರುವಂತಹ ರಾಜಕೀಯ ಪಕ್ಷಗಳಿಗೆ ಮಾತ್ರ ಚುನಾವಣಾ ವೆಚ್ಚವನ್ನು ಸರ್ಕಾರ ಭರಿಸಬೇಕು ಅಂತೇಳಿ ಶಿಫಾರಸು ಮಾಡಿ. ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶದಲ್ಲಿ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವಂಥ ಕಾರ್ಯವನ್ನು ನಿರ್ವಹಿಸ್ತದೆ. ಅಂದರೆ ಇದು ರಾಷ್ಟ್ರೀಯ ಪಕ್ಷ, ಇದು ಪ್ರಾದೇಶಿಕ ಪಕ್ಷ ಅಂತೇಳಿ ಮಾನ್ಯತೆಯನ್ನು ನೀಡುವಂಥ ಸ್ಟೇಟಸ್ಸನ್ನು ನೀಡುವಂತಹ ಕಾರ್ಯವನ್ನು ಚುನಾವಣಾ ಆಯೋಗ ಮಾಡ್ತೈತಿ. ಹೀಗಾಗಿ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದಿರುವಂಥ ರಾಜಕೀಯ ಪಕ್ಷಗಳಿಗೆ ಮಾತ್ರ ಚುನಾವಣಾ ವೆಚ್ಚವನ್ನು ಸರ್ಕಾರ ಕೊಡಬೇಕು ಅನ್ನುವಂಥ ಶಿಫಾರಸನ್ನು ಇಂದ್ರಜಿತ್ ಗುಪ್ತಾ ಸಮಿತಿ ಮಾಡ್ತಾರೆ. State funding to be conferred to the recognized parties by the election commission. ಚುನಾವಣಾ ಆಯೋಗದಿಂದ ರೆಕಗ್ನೈಸ್ಡ್ ಆದಂತಹ ಮಾನ್ಯತೆ ಪಡೆದಿರುವಂತಹ ರಾಜಕೀಯ ಪಕ್ಷಗಳಿಗೆ ಮಾತ್ರ ಚುನಾವಣಾ ವೆಚ್ಚಕ್ಕಾಗಿ ಹಣವನ್ನು ಕೊಡಬೇಕು ಅಂತೇಳಿ ಈ ಕಮಿಟಿ ಶಿಫಾರಸನ್ನು ಮಾಡ್ತಾರೆ. ನಂತರ ಸರ್ಕಾರದಿಂದ ಹಣಕಾಸಿನ ಸಹಾಯವನ್ನು ಪಡಿಬೇಕಾದ್ರೆ ರಾಜಕೀಯ ಪಕ್ಷಗಳು ತಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಆದಾಯ ತೆರಿಗೆಗೆ ವಾರ್ಷಿಕವಾಗಿ ಲೆಕ್ಕವನ್ನು ಕೊಡಬೇಕು ಕಂಪಲ್ಸರಿಯಾಗಿ ಅನ್ನುವಂಥ ಸುಧಾರಣೆಯನ್ನು ಮಾಡ್ತಾರೆ. ಅಂದರೆ ಚುನಾವಣಾ ಆಯೋಗದಿಂದ ಒಂದು ಪೊಲಿಟಿಕಲ್ ಪಾರ್ಟಿ ಫಂಡನ್ನು ಗ್ರ್ಯಾಂಟ್ ಮಾಡ್ಕೋಬೇಕು ಅಂತಂದ್ರೆ ಮುಖ್ಯವಾಗಿ ಅಲ್ಲಿ ಅವ್ರದ್ದು ಆ್ಯನ್ಯುವಲ್ ರಿಪೋರ್ಟನ್ನು ಇನ್ಕಮ್ ಟ್ಯಾಕ್ಸಿಗೆ ಸಬ್ಮಿಟ್ ಮಾಡಬೇಕು. ಅವ್ರದ್ದು ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ವಾರ್ಷಿಕ ಆಯವ್ಯಯವನ್ನು ಖರ್ಚು ವೆಚ್ಚವನ್ನು ಆದಾಯ ತೆರಿಗೆ ಇಲಾಖೆಗೆ ಸಬ್ಮಿಟ್ ಮಾಡಬೇಕು. ಯಾವ ಕಾರಣಕ್ಕಾಗಿ ರಾಜಕೀಯ ಪಕ್ಷ ಹಣವನ್ನು ಬಳಕೆ ಮಾಡಿತು ಅನ್ನುವಂಥ ಎಲ್ಲ ವರದಿಗಳನ್ನು ಒಳಗೊಂಡಂತಹ ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆಗೆ ರಾಜಕೀಯ ಪಕ್ಷಗಳು ಪ್ರತಿ ವರ್ಷವೂ ಕೂಡ ಸಲ್ಲಿಸಬೇಕು. ಅಂತಹ ನಿಯಮವನ್ನು ಫಾಲೋ ಮಾಡಿದಂಥ ಪೊಲಿಟಿಕಲ್ ಪಾರ್ಟಿಗೆ ಸ್ಟೇಟ್ ಫಂಡಿಂಗನ್ನು ರಿಲೀಸ್ ಮಾಡಬೇಕು ಅನ್ನುವಂಥ ರೆಕಮೆಂಡೇಶನನ್ನು ಇಂದ್ರಜಿತ್ ಗುಪ್ತಾ ಕಮಿಟಿ ಮಾಡಿತು. ನಂತರ ಚುನಾವಣಾ ಆಯೋಗದಿಂದ ನೋಂದಾಯಿಸಲ್ಪಟ್ಟಂತಹ ಎಲ್ಲ ರಾಜಕೀಯ ಪಕ್ಷಗಳು ಸರ್ಕಾರದ ವಶದಲ್ಲಿರುವಂಥ ಆಕಾಶವಾಣಿ ಮತ್ತು ದೂರದರ್ಶನ ಮಾಧ್ಯಮಗಳಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಸಮಯವನ್ನು ನಿಗದಿಪಡಿಸಲು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ಇದು ಶಿಫಾರಸು ಮಾಡಿ ಈ ಕಮಿಟಿ. ಅಂದರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಇಲ್ಲಿ ಸುದ್ದಿವಾಹಿನಿಗಳಲ್ಲಿ ತಮ್ಮ ರಾಜಕೀಯ ಪಕ್ಷದ ಬಗ್ಗೆ ತಮ್ಮ ರಾಜಕೀಯ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಬೇಕು ಅಂತಂದ್ರೆ ಸರ್ಕಾರದ ಹಿಡಿತದಲ್ಲಿರುವಂಥ ಆಕಾಶವಾಣಿಗಳಾಗಿರ್ಬೋದು, ದೂರದರ್ಶನ ಆಗಿರ್ಬೋದು, ಅವುಗಳಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಚಾರದ ಸಮಯವನ್ನು ನಿಗದಿಪಡಿಸಿ ಪ್ರಚಾರಕ್ಕಾಗಿ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅನ್ನುವಂತಹ ಶಿಫಾರಸನ್ನು ಇಂದ್ರಜಿತ್ ಗುಪ್ತಾ ಸಮಿತಿ ಸರ್ಕಾರಕ್ಕೆ ಮಾಡಿತು. Free election, telecasting and broadcasting to all the political parties on government-owned televisions, radio and other private channels. ಅಂದರೆ ಸರ್ಕಾರದ ಸ್ವಾಮ್ಯದಲ್ಲಿರುವಂತಹ ದೂರದರ್ಶನ ಆಗಿರ್ಬೋದು, ಆಕಾಶವಾಣಿಗಳಾಗಿರ್ಬೋದು ಅಥವಾ ಇತರೆ ಖಾಸಗಿ ಸಂಸ್ಥೆಗಳಾಗಿರ್ಬೋದು, ಅವುಗಳಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಸರ್ಕಾರ ಚುನಾವಣಾ ಪ್ರಚಾರದ ಸಮಯವನ್ನು ನಿಗದಿಪಡಿಸಬೇಕು, ಚುನಾವಣಾ ಪ್ರಚಾರಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಈ ಕಮಿಟಿ ಶಿಫಾರಸು ಮಾಡುವುದು ಸಂಗತಿಯನ್ನು ನಾವು ಕಾಣುತ್ತೇವೆ. ನಂತರ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಮಾಡಿದಂತಹ ಸಂಪೂರ್ಣ ವೆಚ್ಚದ ಲೆಕ್ಕಪತ್ರಗಳನ್ನು ಚುನಾವಣಾ ಮುಗಿದ 1 ತಿಂಗಳ ಒಳಗಾಗಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಅಂತೇಳಿ ನಿಯಮವನ್ನು ರೂಪಿಸಲು ಈ ಕಮಿಟಿ ಸರ್ಕಾರಕ್ಕೆ ಶಿಫಾರಸು ಮಾಡಿತು.
ಅಂದ್ರೆ ಚುನಾವಣಾ ಮುಗಿದ ನಂತರ ಚುನಾವಣಾ ಕಾರ್ಯಕ್ಕಾಗಿ ರಾಜಕೀಯ ಪಕ್ಷಗಳು ಹೇಗೆ ಹಣವನ್ನು ಖರ್ಚು ಮಾಡಿದ್ರು ಅನ್ನುವಂತಹ ಮಾಹಿತಿಯನ್ನು ಚುನಾವಣೆ ಮುಗಿದ 1 ತಿಂಗಳ ಒಳಗಾಗಿ ಎಲ್ಲ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಕಂಪಲ್ಸರಿಯಾಗಿ ನೀಡಬೇಕು ಅನ್ನುವಂತಹ ನಿಯಮವನ್ನು ಜಾರಿಗೆ ತರಬೇಕು ಅಂತೇಳಿ ಈ ಸಮಿತಿ ಶಿಫಾರಸು ಮಾಡಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ದ ಡೀಟೇಲ್ಸ್ ಆಫ್ expenditure should be given to the election commissions within a specific time. ಅಂದರೆ ನಿರ್ದಿಷ್ಟವಾದ ಸಮಯದಲ್ಲಿ ಅಂದರೆ 1 ತಿಂಗಳ ಒಳಗಾಗಿ ಆ ಚುನಾವಣಾ ಆಯೋಗಕ್ಕೆ ಏನು ಚುನಾವಣಾ ಸಂದರ್ಭದಲ್ಲಿ ಖರ್ಚು ವೆಚ್ಚ ಆಗಿತ್ತಲ್ಲ ಅದರ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ನೀಡಬೇಕು ಅಂತೇಳಿ ಶಿಫಾರಸು ಮಾಡ್ತಾರೆ. ನಂತರ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಬಳಸುವಂತಹ ಗೋಡೆ ಬರಹಗಳಾಗಿರ್ಬೋದು, ಕರಪತ್ರಗಳಾಗಿರ್ಬೋದು ಹಾಗೂ ವಾಲ್ ಪೋಸ್ಟರ್ಗಳಾಗಿರ್ಬೋದು, ಬ್ಯಾನರ್ಗಳಾಗಿರ್ಬೋದು, ಪ್ರಚಾರಕ್ಕಾಗಿ ಬಳಸುವ ವಾಹನಗಳಾಗಿರ್ಬೋದು, ಮೈಕುಗಳಾಗಿರ್ಬೋದು ಮುಂತಾದವುಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು, ಎಲ್ಲಿ ಬಳಕೆ ಮಾಡಬೇಕು, ಎಷ್ಟು ಸಮಯದವರೆಗೆ ಬಳಕೆ ಮಾಡಬೇಕು, ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದಂಥ ನಿಬಂಧನೆಗಳನ್ನು, ನಿಯಮಗಳನ್ನು ಸರ್ಕಾರ ಸೂಚಿಸಬೇಕು, ಸರ್ಕಾರ ರಚನೆ ಮಾಡಬೇಕು ಅಂತ ಶಿಫಾರಸು ಮಾಡ್ತಾರೆ. Its recommendation of reasonable restriction writing on wall, display of banners, papers ಇವುಗಳ ಬಗ್ಗೆ ನಿರ್ದಿಷ್ಟವಾದಂಥ ಸಮಯದಲ್ಲಿ ಅಂದರೆ ಚುನಾವಣಾ ಸಮಯದಲ್ಲಿ ಬ್ಯಾನರ್ಗಳನ್ನು ಹೆಂಗೆ ಬಳಕೆ ಮಾಡಬೇಕು, ಯಾವ ರೀತಿ ಗೋಡೆ ಬರಹಗಳನ್ನು ಬಳಸಬೇಕು, ಯಾವ ಸಮಯದಲ್ಲಿ ಬಳಸಬೇಕು, ಎಷ್ಟು ಸಮಯದವರೆಗೆ ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಇರಬೇಕು, ಎಲ್ಲ ನಿಯಮಗಳಿಗೆ ಸಂಬಂಧಪಟ್ಟಂತೆ ನಿಬಂಧನೆಗಳನ್ನು ರಚನೆ ಮಾಡಬೇಕು ಸರ್ಕಾರ ಅಂತೇಳಿ ರೆಕಮೆಂಡೇಶನ್ ಮಾಡಿ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಬೀದಿಗಳಲ್ಲಿ ಅಥವಾ ಸರ್ಕಲ್ಗಳಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕುವುದು ಚುನಾವಣಾ ಆಯೋಗ ಬ್ಯಾನ್ ಮಾಡಿತ್ತು. ಅಂದರೆ ದುಡ್ಡಿದ್ದಂತಹ ವ್ಯಕ್ತಿ ಆಕರ್ಷಕವಾದಂಥ ದೊಡ್ಡ ಪ್ರಮಾಣದ ಬ್ಯಾನರ್ ಹಾಕಿ ಜನರ ಗಮನ ಸೆಳೆಯಬಹುದು. ಆದರೆ ಬಡ ಅಭ್ಯರ್ಥಿ ಅಥವಾ ದುಡ್ಡಿನ ವ್ಯವಸ್ಥೆ ಇಲ್ಲದೇ ಇರುವಂಥ ಅಭ್ಯರ್ಥಿಗೆ ಪ್ರಚಾರ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬ್ಯಾನರ್ ಬಳಕೆ ಮಾಡಕೂಡದು ಅಂತೇಳಿ ಚುನಾವಣಾ ಆಯೋಗ ನಿರ್ಧಾರವನ್ನು ಮಾಡಿದೆ. ಹೀಗಾಗಿ ಇಂತಹ ನಿಯಮಗಳನ್ನು ಜಾರಿಗೆ ತರಬೇಕು ಸರ್ಕಾರ ಅಂತೇಳಿ ಈ ಒಂದು ಇಂದ್ರಜಿತ್ ಗುಪ್ತಾ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ಈ ರೀತಿ ಇಂದ್ರಜಿತ್ ಗುಪ್ತಾ ಸಮಿತಿಯು ಸರ್ಕಾರಕ್ಕೆ ಎಲ್ಲ ಅಂಶಗಳನ್ನು ಶಿಫಾರಸು ಮಾಡುತ್ತಲ್ಲ, ಈ ಶಿಫಾರಸುಗಳಿಂದ ಭಾರತ ದೇಶದಲ್ಲಿ ನ್ಯಾಯಸಮ್ಮತವಾದಂಥ, ವ್ಯವಸ್ಥಿತವಾದಂಥ, ಪಾರದರ್ಶಕವಾದಂಥ ಚುನಾವಣೆಗಳು ನಡೀಬೇಕು, ನಿಜವಾದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಅರ್ಥ ಬರಬೇಕು. ಅಂದಾಗ ಮಾತ್ರ ಜನಪರವಾದಂಥ ಆಡಳಿತವನ್ನು ಸರ್ಕಾರದಿಂದ ನಿರೀಕ್ಷಿಸಲು ಸಾಧ್ಯ ಅನ್ನುವಂಥ ಸಂಗತಿಯನ್ನು ನಾವು ಮನಗಾಣ. ಜೊತೆಗೆ ಸಾರ್ವಜನಿಕರ ಜೀವನದಲ್ಲಿ ಭ್ರಷ್ಟಾಚಾರ ಅನ್ನುವಂಥ ಒಂದು ಪಿಡುಗು ಹೋಗಲಾಡಬೇಕು ಅಂತಂದರೆ, ಅದರಲ್ಲಿ ಕೂಡ ಪರ್ಟಿಕ್ಯುಲರ್ ಆಗಿ ರಾಜಕೀಯ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಹೋಗಲಾಡಬೇಕು ಅಂತಂದರೆ ಚುನಾವಣೆಗೆ ತಗೊಳ್ಳುವಂಥ ಖರ್ಚು ವೆಚ್ಚದ ಪಾಲನ್ನು ರಾಜ್ಯವೇ ಭರಿಸಬೇಕು ಅನ್ನುವಂಥ ಸುಧಾರಣೆಯನ್ನು ಇಂದ್ರಜಿತ್ ಗುಪ್ತಾ ಸಮಿತಿ ಶಿಫಾರಸು ಮಾಡ್ತಾರೆ. ನಂತರ ನಿಮಗೆ ಗೊತ್ತಿರುವ ಹಾಗೆ 2013ರಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲಿ ನೋಟಾ ಅನ್ನುವಂತಹ ಬಟನನ್ನು ಇಟ್ಟರು. ಅಂದರೆ ನೋಟಾ ಅಂತಂದ್ರೆ ನನ್ ಆಫ್ ದ ಎಬೌವ್, ಅಂದರೆ ಮೇಲಿನವರಾರು ನನ್ನ ಆಯ್ಕೆಯಲ್ಲ ಅನ್ನುವಂತಹ ನಕಾರಾತ್ಮಕ ಓಟನ್ನು ಕೂಡ ನಾವು ಹಾಕಬಹುದು. ಅಂದರೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಅಯೋಗ್ಯರಾಗಿದ್ದಾರೆ, ಇವರಾರೂ ಕೂಡ ನನಗೆ ಸರಿ ಅನಿಸುವುದಿಲ್ಲ ಅಂದಾಗ ಮೇಲಿನವರಾರು ನನ್ನ ಆಯ್ಕೆಯಲ್ಲ ಅಂತೇಳಿ ಲಾಸ್ಟ್ ನೋಟಾ ಅನ್ನುವಂಥ ಬಟನ್ ಪ್ರೆಸ್ ಮಾಡಿ ನೀವು ಮತ ಚಲಾವಣೆ ಮಾಡ್ಬೋದು. ಬಟ್ ನನ್ನ ಆಯ್ಕೆ ಮೇಲಿನವರಾರು ಅಲ್ಲ ಅಂತೇಳಿ ಪ್ರೆಸ್ ಮಾಡಿದ್ರು ಅಂತಂದರೆ ನಿಮಗೆ ಸಂವಿಧಾನಾತ್ಮಕವಾಗಿರುವಂಥ ಮತದಾನದ ಹಕ್ಕು ನೀವು ಚಲಾವಣೆ ಮಾಡಬೇಕಂತ, ಜೊತೆಗೆ ಇವರಾರು ನನ್ನ ಆಯ್ಕೆಯಲ್ಲ ಅಂತೇಳಿ ನೀವು ಅವರನ್ನು ರಿಜೆಕ್ಟ್ ಮಾಡ್ಬೋದು. ಈ ವ್ಯವಸ್ಥೆ 2013ರಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ರು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಇದರ ಜೊತೆಗೆ ಪ್ರಸ್ತುತವಾಗಿ ಕೂಡ ಅನೇಕ ಸುಧಾರಣೆಗಳನ್ನು ಕೂಡ ಚುನಾವಣಾ ಆಯೋಗ ಮಾಡಿದೆ. ಏನು ಅಂತಂದರೆ
ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಪಕ್ಕದಲ್ಲಿ ವಿವಿಪ್ಯಾಟ್ ಅನ್ನುವಂಥ ಒಂದು ಪ್ರತ್ಯೇಕವಾದಂತಹ ಯಂತ್ರವನ್ನು ಇಟ್ಟರು. ಮತ ಚಲಾವಣೆ ಮಾಡಿದ ಸಂದರ್ಭದಲ್ಲಿ ನಾವು ಹಾಕಿದಂಥ ಓಟುಗಳೆಲ್ಲವೂ ಕೂಡ ಬಿಜೆಪಿಗೆ ಹೋಗ್ತದೆ, ಕಾಂಗ್ರೆಸ್ಸಿಗೆ ಹೋಗ್ತದೆ ಅನ್ನುವಂಥ ಅಪವಾದಗಳು ಇದ್ವು. ಹೀಗಾಗಿ ಅಂತ ಅಪವಾದಗಳಿಂದ ದೂರ ಆಗಬೇಕು ಅಂತಂದ್ರೆ ಕ್ರಾಸ್ ಚೆಕಿಂಗ್ ಮಾಡ್ಕೋಬೇಕು ಅಂತಂದ್ರೆ ವಿವಿಪ್ಯಾಟ್ ಬಹಳಷ್ಟು ಸಹಾಯ ಆಗಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಈ ವಿದ್ಯುನ್ಮಾನ ಮತಯಂತ್ರದಲ್ಲಿ ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ದಲ್ಲಿ ನಾವು ವೋಟ್ ಹಾಕಿದ್ದೀವಿ ಅಂತಂದ್ರೆ ನಾವು ಯಾವ ಅಭ್ಯರ್ಥಿಗೆ ವೋಟ್ ಹಾಕಿದ್ದೇವೆ, ಆ ಅಭ್ಯರ್ಥಿಯ ಪಕ್ಷದ ಚಿಹ್ನೆ ಯಾವುದು ಅನ್ನುವಂತಹ ಕ್ಲಿಯರ್ ಪಿಕ್ಚರು ಆ ಒಂದು ವಿವಿಪ್ಯಾಟ್ನಲ್ಲಿ ನಮಗೆ ಡಿಸ್ಪ್ಲೇ ಆಗ್ತದೆ. ಅದು ಮುಖ್ಯವಾಗಿ 7 ಸೆಕೆಂಡುಗಳವರೆಗೆ ನಮಗೆ ಡಿಸ್ಪ್ಲೇ ಆಗ್ತೈತಿ. 7 ಸೆಕೆಂಡ್ ಆಯಿತು ಅಂತಂದ್ರೆ ಮತ್ತೆ ಡಿಸ್ಪ್ಲೇ ಆದಂಥ ಒಂದು ಚೀಟಿ ಕಟ್ಟಾಗಿ ಅದೇ ಬಾಕ್ಸ್ನಲ್ಲಿ ಬೀಳ್ತೈತಿ. ಕೆಲವೊಂದು ಸಂದರ್ಭದಲ್ಲಿ ವಿದ್ಯುನ್ಮಾನ ಮತಯಂತ್ರದಲ್ಲಿ ಏನಾದರೂ ದೋಷ ಉಂಟಾದಾಗ ಆ ಚೀಟಿಗಳನ್ನು ಕೌಂಟ್ ಮಾಡಿ ಇಲೆಕ್ಷನನ್ನು ಫಲಿತಾಂಶವನ್ನು ರಿಸಲ್ಟನ್ನು ಡಿಕ್ಲೇರ್ ಮಾಡಿದಂಥ ಉದಾಹರಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಇದು ಒಂದು ಸುಧಾರಣೆ. ಮತ್ತು ಇತ್ತೀಚೆಗೆ ಮತ್ತೊಂದು ಸುಧಾರಣೆ ತಂದಿದ್ದಾರೆ. ಏನು ಅಂತಂದ್ರೆ ವಿದ್ಯುನ್ಮಾನ ಮತಯಂತ್ರದಲ್ಲಿ ಸೀರಿಯಲ್ ನಂಬರು, ವ್ಯಕ್ತಿಯ ಹೆಸರು ಜೊತೆಗೆ ವ್ಯಕ್ತಿಯ ಪಕ್ಷದ ಚಿಹ್ನೆ ಅಷ್ಟೇ ಬರ್ತಾ ಇತ್ತು, ಜೊತೆಗೆ ಸೀಲ್ ಒತ್ತು ಅಂದ್ರೆ ಬಟನ್ಸ್ ಈ ರೀತಿ ವ್ಯವಸ್ಥೆ ಇತ್ತು. ಆದರೆ ಇವಾಗ ಏನಾಗಿತ್ತು ಅಂತಂದ್ರೆ ಅಭ್ಯರ್ಥಿಯ ಭಾವಚಿತ್ರವೂ ಕೂಡ ವಿದ್ಯುನ್ಮಾನ ಮತಯಂತ್ರದಲ್ಲಿ ಬರುವ ಸುಧಾರಣೆಗಳನ್ನು ಮಾಡ. ಎಲ್ಲ ಸುಧಾರಣೆಗಳನ್ನು ಯಾಕೆ ಮಾಡ್ಯಾರ ಅಂತಂದ್ರೆ ನ್ಯಾಯೋಚಿತವಾಗಿ ಅರ್ಹ ವ್ಯಕ್ತಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಮತಗಟ್ಟೆಗಳಿಗೆ ಬಂದು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಎಲ್ಲ ಸುಧಾರಣೆಗಳನ್ನು ಮಾಡ್ತಾ ಬಂದಿದ್ದಾರೆ. ಎಷ್ಟು ನಮ್ಮ ಭಾರತ ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗ ಮಾಡಿದಂತಹ ರಿಫಾರ್ಮ್ಸ್ ಸುಧಾರಣೆಗಳು ಇವೆಲ್ಲ ಹೌದಾ. ಇನ್ನೊಮ್ಮೆ ನಾವು ರಿಮೈಂಡ್ ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ಮತದಾರರ ಗುರುತಿನ ಚೀಟಿ ಇರಲಿಲ್ಲ ಪ್ರಾರಂಭದಲ್ಲಿ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರು. ಜೊತೆಗೆ ವಿದ್ಯುನ್ಮಾನ ಮತಯಂತ್ರ ಇರಲಿಲ್ಲ, ಆ ವಿದ್ಯುನ್ಮಾನ ಮತಯಂತ್ರವನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರು. ಜೊತೆಗೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳು ತಮ್ಮ ಅಫಿಡವಿಟ್ನಲ್ಲಿ ಕಡ್ಡಾಯವಾಗಿ ಅಪರಾಧದ ಹಿನ್ನೆಲೆಯ ಬಗ್ಗೆ ಕಡ್ಡಾಯವಾಗಿ ಘೋಷಣೆ ಮಾಡಬೇಕು. ಜೊತೆಗೆ ಶೈಕ್ಷಣಿಕ ವಿವರಗಳನ್ನು ಕಡ್ಡಾಯವಾಗಿ ಘೋಷಣೆಯನ್ನು ಮಾಡಬೇಕು. ಜೊತೆಗೆ ಆಸ್ತಿಗಳ ಮಾಹಿತಿಯನ್ನು ಕೂಡ ಕಡ್ಡಾಯವಾಗಿ ಅಫಿಡವಿಟ್ನಲ್ಲಿ ಸಲ್ಲಿಕೆ ಮಾಡಬೇಕು ಅನ್ನೋದು ಸುಧಾರಣೆಯನ್ನು ಮಾಡಿದರು. ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ವೆಚ್ಚ ರಾಜಕೀಯ ಪಕ್ಷಗಳಿಗೆ ಜಾಸ್ತಿ ಆಗುವಂಥ ಕಾರಣಕ್ಕಾಗಿ ಅಲ್ಟರ್ನೇಟಿವ್ ಆಗಿ ಖಾಸಗಿ ಕಂಪನಿಗಳಿಂದ ದುಡ್ಡನ್ನು ಸಂಗ್ರಹ ಮಾಡಿಕೊಂಡು ಖಾಸಗಿ ಕಂಪನಿಗಳ ಫೇವರ್ ಆಗಿ ಖಾಸಗಿ ಕಂಪನಿಗಳಿಗೆ ಆಶ್ವಾಸನೆ ನೀಡಿ ಮುಂದೆ ನಾವು ಗೆಲ್ಲಬೇಕು ಅಂತಂದ್ರೆ ನಿಮ್ಮ ಪರವಾಗಿ ನಾವು ಆಡಳಿತವನ್ನು ಮಾಡುತ್ತೇವೆ ಅನ್ನುವಂತಹ ಅವರ ಪರವಾಗಿ ಮಾತನ್ನು ಕೊಟ್ಟು ಹಣವನ್ನು ಸಂಗ್ರಹ ಮಾಡಿ ಹಣವನ್ನು ನೀರು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಹಾಗಾಗಬಾರ್ದು ಅಂತಂದ್ರೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅನ್ನುವಂಥ ಸುಧಾರಣೆಯನ್ನು ಜಾರಿಗೆ ತಂದರು. ಜೊತೆಗೆ ನನ್ನ ಮೇಲಿನವರು ಯಾರು ನನ್ನ ಆಯ್ಕೆ ಅಲ್ಲ ಅಂತೇಳಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನಲ್ಲಿ 2013ರಲ್ಲಿ ಈ ಒಂದು ನೋಟಾ ಬಟನನ್ನು ಇಂಪ್ಲಿಮೆಂಟೇಷನ್ ಮಾಡಿದರು. ತದನಂತರ ಇವಾಗ ವಿವಿಪ್ಯಾಟ್ ಅನ್ನುವಂಥ ಮತ್ತೊಂದು ಪ್ರತ್ಯೇಕವಾದಂಥ ಮತಯಂತ್ರದ ಮಗ್ಗಲಿನಲ್ಲಿ ಒಂದು ಬಾಕ್ಸನ್ನು ಇಟ್ಟರು. ಅದಾದ ನಂತರ ಈಗ ರೀಸೆಂಟಾಗಿ ಏನು ಅಂತಂದ್ರೆ ಮುಖ್ಯವಾಗಿ ಚುನಾವಣೆಗೆ ಸ್ಪರ್ಧಿಸಿದಂತಹ ಅಭ್ಯರ್ಥಿಯ ಹೆಸರಿನ ಜೊತೆಗೆ ಅವನ ಫೋಟೋವನ ಭಾವಚಿತ್ರವೂ ಕೂಡ ವಿದ್ಯುನ್ಮಾನ ಮತಯಂತ್ರದಲ್ಲಿ ಬರ್ತಾ ಇದೆ. ಯಾಕಂದ್ರೆ ಅನಕ್ಷರಸ್ಥರಿಗೆ ನಾವು ಯಾರಿಗೆ ವೋಟ್ ಹಾಕ್ತಾ ಇದ್ದೇವೆ, ಯಾರಿಗೆ ನನ್ನ ಮತಗಳು ಹೋಗ್ತಾ ಇದ್ದೇವೆ ಅನ್ನುವಂತಹ ಮಾಹಿತಿ ಸಿಗಬೇಕು ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಆ ಫೋಟೋನ ಐಡೆಂಟಿಫೈ ಮಾಡಿ ಈ ವ್ಯಕ್ತಿಗೆ ನನ್ನ ವೋಟು ಅಂತೇಳಿ ಆ ವ್ಯಕ್ತಿಯ ಹೆಸರಿನ ಮುಂದಿರುವಂಥ ನೀಲಿ ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರವಾಗಿ ಸಹಜವಾಗಿ ಮತ ಚಲಾವಣೆ ಮಾಡಬಹುದು. ಇಷ್ಟು ಚುನಾವಣಾ ಸುಧಾರಣೆಗಳು. ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ, ರಾಜಕೀಯ ಪಕ್ಷದ ಬಗ್ಗೆ ನಾವು ವಿಚಾರಗಳನ್ನು ಅವಲೋಕನ ಮಾಡಬಹುದು.